ಇವತ್ತು ಹೊಸ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ನಾನು ರೆಡಿ ಆಗಿಬಿಟ್ಟು ನಮ್ಮ ಅಮ್ಮನ ಬರ್ಡೇ ಇತ್ತು ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ. ಈ ಟ್ರಾಫಿಕಲ್ಲಿ ಬೆಂಗಳೂರಿಂದ ಊರಿಗೆ ಹೋಗೋದಂದ್ರೆ ಸ್ವಲ್ಪ ಕಷ್ಟನೇ, ಆದರೆ ಏನು ಮಾಡೋಕ್ಕಾಗಲ್ಲ ಅಂತ ಹೋದೆ. ಆದರೆ ಹೋಗೋಷ್ಟರಲ್ಲಿ ನಮ್ಮ ಊರು ಬಸ್ ಇತ್ತು, ಊರು ಬಸ್ಸಲ್ಲಿ ಹತ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಸೆಂಟ್ರಲ್ಲೇ ನಿಲ್ಲಿಸ್ಬಿಟ್ರು. ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದೆ. ಆಮೇಲೆ ಅಮ್ಮನ ಬರ್ಡೇ ಅಲ್ವ, ಸೊ ಕೇಕ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಬೇಕ್ರಿ ಹತ್ರ ಹೋದೆ. ಬೇಕ್ರಿ ಹತ್ರ ತೊಗೊಂಡು ಕೇಕ್ ತೊಗೊಂಡು ಮನೆಗೆ ಬಂದೆ. ನಾನು ಮನೆ ತಂದಿಟ್ಟಿರೋ ಐಸ್ ಕ್ರೀಮ್ ಹಾಗೇ ಇಟ್ಟಿದ್ರು ನಮ್ಮಮ್ಮ. ಸೊ ಅದೇನು ಮಾಡೋದು ಅಂತ ನಾನೇ ತಿನ್ಕೊಂಡೆ. ಅಲ್ಲಿ ನೋಡಿದರೆ ಕೇಕ್ಸ್ ಯಾವುದೂ ರೆಡಿ ಇರಲಿಲ್ಲ. ಸೊ ಹನಿ ಕೇಕ್ ಒಂದು 6 ಪೀಸ್ ತಂದಿದ್ದೆ. ನಾನು ನಮ್ಮ ಅಮ್ಮಂಗೆ ತಿನ್ನಿಸಿ, ನಮ್ಮನ್ನು ನಂಗೆ ತಿನ್ನಿಸಿದ್ರು ಅಷ್ಟೇ. ಆಮೇಲೆ ನನ್ನ ಗಾಡಿನ ಎತ್ಕೊಂಡು ನಾನು ಅಮ್ಮ ಇಬ್ಬರೂ ದೇವಸ್ಥಾನಕ್ಕೆ ಅಂತ ಹೋದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ದೇವಸ್ಥಾನದ ಕಡೆ ಬಂದ್ವಿ. ಅದು ವೀರಗಾಸೆ ಅದೆಲ್ಲ ದೇವಸ್ಥಾನದ ಮುಂದೆನೇ ನಡೀತಾ ಇತ್ತು. ನಾನು ಅದನ್ನು ಸ್ವಲ್ಪ ಹಂಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಕೊಂಡೆ. ಮತ್ತು ಅಲ್ಲಿ ಸ್ವಲ್ಪ ಸಾಂಗ್ಸ್ ಆಡೋದಕ್ಕೆ ಎಲ್ಲನೂ ಕರೆಸಿದ್ರು. ದೇವರ ಅಲಂಕಾರ ಎಲ್ಲ ಸಕ್ಕತ್ತಾಗಿ ಮಾಡಿದರು. ಮತ್ತು ಅಲ್ಲಿ ಯಾರೋ ರಾಜಕೀಯರು ಬಂದಿದ್ರು ಅಂತ ಹೇಳ್ಬಿಟ್ಟು ಎಲ್ಲನೂ ಅವ್ರಿಗೆ ಸನ್ಮಾನ ಮಾಡ್ತಿದ್ರು. ಆಮೇಲೆ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ. ಇಷ್ಟು ಇವತ್ತಿನ ಕತೆ.